ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಇಂದು ಅಧ್ಯಯನ ಮಾಡಿಕೊಳ್ಳೋಣ. ಯಾಕೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳಬೇಕಾದಕ್ಕೆ ಯೆರೆಮೀಯನು ತಾನೇ ಕೊಡುವಂಥ ಒಂದು ಕಾರಣವನ್ನು ನಾವು ನೋಡಿಕೊಂಡು ಮುಂದುವರಿಸೋಣ. ನಾವು ಯೆರೆಮೀಯನ ಗ್ರಂಥ 47ನೇ ಅಧ್ಯಾಯ, ದ ಬುಕ್ ಆಫ್ ಜೆರೆಮಯ ಚಾಪ್ಟರ್ 47. ಯೆರೆಮೀಯ 15ರಲ್ಲಿ ನೋಡುವಾಗ ದೇವರ ವಾಕ್ಯವು ಏನು ಮಾಡ್ತದೆ ಎಂಬುದಾಗಿ ಯೆರೆಮೀಯನು ತಾನೇ 15ನೇ ಅಧ್ಯಾಯ 16ನೇ ವಚನದಲ್ಲಿ ಹೇಳ್ತಾನೆ. ಒಂದು, ದೇವರ ವಾಕ್ಯ ಆಹಾರ. ಎರಡನೇದು, ದೇವರ ವಾಕ್ಯ ಹರ್ಷ, ಡಿಲೈಟ್. ಮೂರನೇದು, ದೇವರ ವಾಕ್ಯ ಹೃದಯಾನಂದವು, ಹೃದಯಕ್ಕೆ ಆನಂದ. ಒಂದು ವೇಳೆ ನಮ್ಮ ಹೃದಯದಿಂದ ಹೃದಯ ರೋಗ, ಹೃದಯ ಬೇನೆ, ಹೃದಯ ಅದು ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ದೇವರ ವಾಕ್ಯ ಹೃದಯಕ್ಕೆ ಆನಂದವನ್ನು ತರುವಂಥದ್ದಾಗಿದೆ. ಆದ ಕಾರಣ ದೇವರ ವಾಕ್ಯವನ್ನು ನಾವು ಓದಬೇಕು ಎಂಬುದಕ್ಕೆ ಈ ಒಳ್ಳೆಯ ಕಾರಣ ಸಾಕಲ್ಲವೇ? ಹೌದು, ದೇವರ ವಾಕ್ಯ ನಾವು ಅಧ್ಯಯನ ಮಾಡಿಕೊಳ್ಳುವಾಗ ಆಹಾರವು, ಹರ್ಷವು, ಹೃದಯ ಆನಂದವು ನಮಗೆ ಲಭ್ಯವಿರುತ್ತದೆ. ಯಾವ ಭಾಗವನ್ನು ಓದಿದ್ರು, ಎಲ್ಲಿ ಓದಿದ್ರು ದೇವರ ವಾಕ್ಯವೇ. ಅದರಿಂದ ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮ ಒಳ್ಳೆಯದಕ್ಕಾಗಿ. ಇನ್ನೊಂದು ವಾಕ್ಯ ಕೂಡ ನನಗೆ ನೆನಪಿಗೆ ಬರ್ತಿದೆ, ಅದನ್ನು ಕೂಡ ಓದಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ, ಯಾಕೆ ಹಳೆ ಒಡಂಬಡಿಕೆ ಅದರಿಂದ ನಮಗೇನು ಪ್ರಯೋಜನ ಎಂಬುದಾಗಿ ನೋಡುವಾಗ 15ನೇ ಅಧ್ಯಾಯ ರೋಮಪತ್ರಿಕೆ ಮತ್ತು 4ನೇ ವಚನದಲ್ಲಿ ಪೂರ್ವದಲ್ಲಿ ಬರೆದದ್ದೆಲ್ಲ, ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿದ್ದು. ಏನೋ ಉಪದೇಶ ಇದೆ ಅಲ್ಲಿ, ನಾವು ಅದನ್ನು ಓದಿ, ಎರಡನೇದಾಗಿ ಅದನ್ನು ಸ್ಥಿರಚಿತ್ತವನ್ನು, ಅದರಿಂದ ಮೂರನೇದು ಆಧರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆ ಉಳ್ಳವರಾಗುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟ. ರಕ್ಷಣೆಯ ನಿರೀಕ್ಷೆ, ಹೋಪ್ ಆಫ್ ಸ್ಯಾಲ್ವೇಷನ್. ನೋಡ್ರಿ, ಇವೆಲ್ಲವೂ ಹಳೆ ಒಡಂಬಡಿಕೆಯ ಪುಸ್ತಕಗಳನ್ನು ಓದುವುದರಿಂದ ನಮಗೆ ಲಭ್ಯ. ಆದ ಕಾರಣ ದೇವರ ವಾಕ್ಯವನ್ನು ನಾವುಗಳು ಅಧ್ಯಯನ ಮಾಡಿಕೊಳ್ಳಬೇಕು. ಬನ್ನಿರಿ, ಈಗ ಯೆರೆಮೀಯನ ಗ್ರಂಥ 47ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳೋಣ. ಮೊದಲನೇ ವಚನ, ಇದು ಫಿಲಿಷ್ಟಿಯದ ವಿಷಯವಾದ ಪ್ರವಾದನೆ ಅಥವಾ ದೈವೋಕ್ತಿ. ಫರೋಹನು ಗಾಜಾ ಊರನ್ನು, ಗಾಜಾ ಅಂತ ತಕ್ಷಣ ನಮಗೆ ನೆನಪಿಗೆ ಬೇರೆ ಬೇರೆ ಕಡೆಯಿಂದ ಬರಬಹುದು. ಗಾಜಾ ಊರನ್ನು ಹೊಡೆದದ್ದಕ್ಕೆ ಮುಂಚಿತವಾಗಿ ಯೆಹೋವನು ಫಿಲಿಷ್ಟಿಯರ ವಿಷಯವಾಗಿ ಪ್ರವಾದಿಯಾದ ಯೆರೆಮೀಯನಿಗೆ ದಯಪಾಲಿಸಿದ ವಾಕ್ಯ. ಮತ್ತು ಈ ಫಿಲಿಷ್ಟಿಯರು ಅಂತ ಹೇಳಿದ ಕೂಡಲೇ ನನಗೆ ನೆನಪಾಗುವಂಥ ಒಂದು ಸಂಗತಿ ಅಥವಾ ಘಟನೆ ಅಥವಾ ವ್ಯಕ್ತಿ ನೋಡುವಾಗ ಮೊದಲನೇ ಸಮುವೇಲ 17 ನೆನಪಿಗೆ ಬರ್ತದೆ. ಯಾಕಂದರೆ
ಫಿಲಿಸ್ಟಿಯರು ಯುದ್ಧ ಮಾಡುವುದಕ್ಕೋಸ್ಕರ ಯಹೂದ ದೇಶದ ಸೋಕೋವಿನಲ್ಲಿ ಸೈನ್ಯವನ್ನು ಕೂಡಿಸಿಕೊಂಡು ಬಂದು ಸೋಕೋವಿಗೂ ಅಜೇಕಕ್ಕೂ ಮಧ್ಯದಲ್ಲಿ ಎಫೆಸ್ದಮ್ಮೀಮಿನಲ್ಲಿ ಪಾಳ್ಯವಾಗಿದ್ದರು ಅಂತ ಹೇಳಿಬಿಟ್ಟು ಮೊದಲನೇ ಸಮುವೇಲ 17:1 ಬರೆದಿದೆ. ಈಗ 2-3 ವಿಷಯ. ಎಫೆಸ್ದಮ್ಮೀಮ್ ಅಂದರೆ ಅರ್ಥ ಬೌಂಡ್ರಿ ಆಫ್ ಬ್ಲಡ್ ಡ್ರಾಪ್ಸ್, ಅಂದರೆ ರಕ್ತ ಹನಿಗಳ ಸೀಮೆ. ಎಫೆಸ್ದಮ್ಮೀಮ್ ಎಂಬ ಸ್ಥಳದಲ್ಲಿ ಅವರು ಪಾಳೆ ಮಾಡಿಕೊಂಡ್ರು. ಮತ್ತು ಆವಾಗ ಗೊಲಿಯಾತನು ಬಂದಂಥ ವಿಷಯ, ದಾವೀದನಿಗೂ ಗೊಲಿಯಾತನಿಗೂ ಬಂದಂಥ ಆ ಸಂಭಾಷಣೆ, ಯುದ್ಧ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದರೆ ಭಾಳ ಸರಳವಾಗಿ ದಾವೀದನು ಸೋಲಿಸಿಬಿಟ್ನು. ಮತ್ತು ದಾವೀದನ 30 ವಿಶ್ವಾಸದ ಪ್ರಕಟಣೆಗಳನ್ನು ಮೊದಲನೇ ಸಮುವೇಲ 17 ನೋಡ್ತೇವೆ. ಅದು ಬೇರೆ ವಿಷಯ. ಯಾಕಂದರೆ ಇಲ್ಲಿ ಫಿಲಿಸ್ಟಿಯರು ಅಂತ ಹೇಳಿದಾಗ ನನಗೆ ಇದ್ದಕ್ಕಿದ್ದಂತೆ ಮೊದಲನೇ ಸಮುವೇಲ 17 ನೆನಪಿಗೆ ಬಂತು. ಗಾಜಾ ಊರು ಅಂತ ಹೇಳಿದ ತಕ್ಷಣ ನನಗೆ ಸಂಸೋನನ ನೆನಪು ಕೂಡ ಬಂತು. ಯಾಕಂದರೆ ಅವನು ಕೂಡ ಆ ಕಡೆ ಆ ಫಿಲಿಸ್ಟಿಯರನ್ನು ಯುದ್ಧ ಮಾಡಿ ಅಥವಾ ಹೋರಾಡಿ ಗೆದ್ದ ಶೂರನಾಗಿ ನೋಡ್ತೇವೆ. 2ನೇ ವಚನ ಯೆರೆಮೀಯ 47:2. ಯೆಹೋವನಿಂತೆನ್ನುತ್ತಾನೆ, ಇಗೋ, ಪ್ರವಾಹವು ಬಡೆಗಳಿಂದ ಹೊರಟು ತುಂಬಿ ತುಳುಕುವ ತೊರೆಯಾಗಿ ದೇಶವನ್ನು, ಅದರಲ್ಲಿರುವ ಸಮಸ್ತವನ್ನು, ಪಟ್ಟಣವನ್ನು, ಪಟ್ಟಣದ ನಿವಾಸಿಗಳನ್ನು ಆಕ್ರಮಿಸುವುದು. ಆಗ ಅಲ್ಲಿನವರು ಮೊರೆ ಇಡುವರು, ದೇಶದವರೆಲ್ಲ ಗೋಳಾಡುವರು. ಶತ್ರುವಿನ ತುರಗಗಳ ಗೊರಸುಗಳು ನೆಲವನ್ನು ಅಪ್ಪಳಿಸುವ ಶಬ್ದಕ್ಕೂ, ರಥಗಳ ರಭಸಕ್ಕೂ, ಚಕ್ರಗಳ ಬಿರುಗುಟ್ಟುವಿಕೆಗೂ ತಂದೆಗಳು ಹೆದರುತ್ತಾ ಜೋಲುಗೈಯುವರಾಗಿ ತಮ್ಮ ಮಕ್ಕಳನ್ನು ಹಿಂದಿರುಗಿ ನೋಡರು. ಅಂದರೆ ಒಂದು ವಾರ್ ಸೀನ್, ಯುದ್ಧ ದೃಶ್ಯ, ಯುದ್ಧ ಕ್ಷೇತ್ರವನ್ನು ಇಲ್ಲಿ ಸೂಚಿಸುವಂಥದ್ದಾಗಿದೆ. ಮತ್ತು ಇದರ ವಿಷಯದಲ್ಲಿ ಕೂಡ ದೇವರು ಈಗಾಗಲೇ ಐಗುಪ್ತದ ಬಗ್ಗೆ ಮಾತಾಡಿದ ದೇವರು ಈಗ ಫಿಲಿಸ್ಟಿಯರ ಬಗ್ಗೆ ಮಾತನಾಡುವಂಥದ್ದನ್ನು ನೋಡ್ತೇವೆ. ತಮ್ಮ ಮಕ್ಕಳನ್ನು ಹಿಂದಿರುಗಿ ನೋಡೋರು. ಯಾಕಂದರೆ ಆ ದಿನದಲ್ಲಿ ಫಿಲಿಸ್ಟಿಯರೆಲ್ಲರೂ ಸೂರೆಯಾಗುವರು. ಯಾವ ರೀತಿಯಾಗಿ ಬಾಬೇಲ್ ಎಂಬ ಹಸ್ತಿಯರು ಇಡೀ ಲೋಕದ ಅನೇಕ ರಾಷ್ಟ್ರಗಳನ್ನು ಶುದ್ಧ ಮಾಡುವರು, ದಾಳಿ ಮಾಡುವರು. ಐಗುಪ್ತ ಆಯಿತು, ಫಿಲಿಸ್ಟಿಯರ್ ಆಯಿತು, ಮುಂದೆ ಮೋವಾಬು, ಮತ್ತು ಮೋವಾಬ್ ಆದಮೇಲೆ ಅಮ್ಮೋನಿಯರು, ಏದೋಮಿನವರು, ದಮಸ್ಕ, ಕೇದಾರು, ಏಲಾಮು, ಬಾಬೇಲು, ಈ ರೀತಿಯಾಗಿ ಬೇರೆ ಬೇರೆ ದೇಶಗಳ ವಿಷಯವಾಗಿ ದೇವರು ಮಾತನಾಡುವಂಥ ಸಂಗತಿಯನ್ನು ಇಲ್ಲಿ ನಾವು ನೋಡ್ತಿದ್ದೇವೆ. ಮತ್ತು ಫಿಲಿಸ್ಟಿಯರೆಲ್ಲರೂ ಸೂರೆಯಾಗುವರು. ಆ ರೀತಿಯಾಗಿ ಹೇಳಿಬಿಟ್ಟು ಇಲ್ಲಿ ತೂರಿನ ಮತ್ತು ಚೀದೋನಿನ ಸಹಾಯಕರು ಅಂತ ಹೇಳ್ಬಿಟ್ಟು ಒಂದು ರೀತಿಯಿಂದ ನೇರವಾಗಿ ಫಿಲಿಸ್ಟಿಗೆ ಸಂಬಂಧಪಟ್ಟಿಲ್ಲ ಈ ತೂರು ಮತ್ತು ಚೀದೋನು. ಆದರೂ ಕೂಡ ತೂರಿನ ಮತ್ತು ಚೀದೋನಿನ ಬಗ್ಗೆ ಇಲ್ಲಿ ಪ್ರವಾದನೆ ಇದೆ. ತೂರು, ಸಿದೋನು ಎಂಬುದಾಗಿ ಹೇಳಿದಾಗ ನನಗೆ ನೆನಪಾಗುವಂಥ ವಾಕ್ಯ
ಏನಂದರೆ, ಮತ್ತಾಯನು ಬರೆದ ಸುವಾರ್ತೆ, ಬನ್ನಿರಿ, ಮತ್ತಾಯನು ಬರೆದ ಸುವಾರ್ತೆ, ಈ ಎರಡು ಹೆಸರುಗಳು ಅಲ್ಲಿ ಕೂಡ ನೀವು ನೋಡ್ಬೋದು. ಮತ್ತಾಯ 11 ಮತ್ತು ಎಷ್ಟನೇ ವಚನ ನೋಡೋಣ. 11 ಮತ್ತು 21 ನಿಮಗಾಗಿ ಓದ್ತೇನೆ, ಕೇಳಿಸಿಕೊಳ್ಳ್ರಿ. Matthew's Gospel chapter 11 and verse 21. ಅಯ್ಯೋ ಖೋರಾಜೀನೇ, ಅಯ್ಯೋ ಬೇತ್ಸಾಯಿದಾವೆ, ನಿಮ್ಮಲ್ಲಿ ನಡೆದ ಮಹತ್ ಕಾರ್ಯಗಳು ತೂರ್ ಬಂತು ನೋಡಿ ಆ ಊರ ಹೆಸರು, ಮತ್ತು ಸಿದೋನ್ ಅಥವಾ ಚಿದೋನ್ ಪಟ್ಟಣಗಳಲ್ಲಿ ನಡೆದಿದ್ದರೆ ಅಲ್ಲಿ ಅವರು ಆಗಲೇ ಗೋಣಿತಟ್ಟು ಹೊದ್ದುಕೊಂಡು ಬೂದಿಯಲ್ಲಿ ಕೂತ್ಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳುತ್ತಿದ್ದರು. ಹಾಗಾದರೆ ಯೆರೆಮೀಯ 47ನೇ ಅಧ್ಯಾಯದಲ್ಲಿ ಇರುವಂಥ ತೂರ್, ಸೀದೋನ್ನ ಬಗ್ಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಕಾಮೆಂಟ್ರಿ ಏನಂತ ಹೇಳಿದರೆ, ಭೂಮಿಯಲ್ಲಿರುವಾಗ ಸೇವೆ ಮಾಡಿದ, ಅದ್ಭುತ ಮಾಡಿದ ಪಟ್ಟಣಗಳು ಖೋರಾಜೀನ್, ಬೇತ್ಸಾಯಿದ. ಯಾಕಂದರೆ 20ನೇ ವಚನದಲ್ಲಿ ಯೇಸು ತನ್ನ ಮಹತ್ ಕಾರ್ಯಗಳನ್ನು ಬಹಳವಾಗಿ ನಡೆದ ಊರುಗಳು ದೇವರ ಕಡೆಗೆ ತಿರುಗಲಿಲ್ಲವೆಂದು ಅವುಗಳ ವಿಷಯದಲ್ಲಿ ಮಾತನಾಡ್ತಾ ಇರುವಂಥ ಮಾತು. ಖೋರಾಜೀನಲ್ಲಿ ಮಾಡಿದ ಅದ್ಭುತ ಅದನ್ನೇ ತೂರ್ನಲ್ಲಿ ಮಾಡಿಬಿಟ್ಟಿದ್ರೆ, ಬೇತ್ಸಾಯಿದಾದಲ್ಲಿ ಮಾಡಿದಂಥ ಅದ್ಭುತ ಚೀದೋನ್ ಪಟ್ಟಣಗಳಲ್ಲಿ ಮಾಡಿಬಿಟ್ಟಿದ್ರೆ ಯೇಸು ಸ್ವಾಮಿ, ಒಂದು ವೇಳೆ ತೂರ್ ಮತ್ತು ಸೀದೋನ್ ಪಟ್ಟಣಗಳಲ್ಲಿ ಉಳಿದಿರುವ ಜನರು, ಅಲ್ಲಿನವರು ಆಗಲೇ ಗೋಣಿತಟ್ಟು ಹೊದ್ದುಕೊಂಡು ಬೂದಿಯಲ್ಲಿ ಕೂತ್ಕೊಂಡು ದೇವರ ಕಡೆಗೆ ತಿರುಗಿಕೊಳ್ತಿದ್ದರು. ಆ ರೀತಿಯಾಗಿ ಹೇಳಿಬಿಟ್ಟು 22ನೇ ವಚನ 11-22 ಮತ್ತಾಯ. ಆದರೆ ಬಹಳ ದುಃಖಕರವಾದಂಥ ಒಂದು ಮಾತು, ನ್ಯಾಯ ವಿಚಾರಣೆಯ ದಿನದಲ್ಲಿ ನಿಮ್ಮ ಗತಿಗಿಂತಲೂ ತೂರ್, ಸಿದೋನ್ ಪಟ್ಟಣಗಳ ಗತಿಯು ಮೇಲಾಗಿರುವುದು ವಾವ್ ಎಂದು ನಿಮಗೆ ಹೇಳುತ್ತೇನೆ. ಹಾಗಾದರೆ ನ್ಯಾಯ ತೀರ್ಪಿನ ದಿವಸದಲ್ಲಿ ಎಲ್ಲ ಪಟ್ಟಣಗಳ ನ್ಯಾಯ ತೀರ್ವಿಕೆ ಇರ್ತದೆ. ಈಗ ಪ್ರವಾದನೆಯ ತೀರ್ವಿಕೆ, ಮುಂದೆ ನ್ಯಾಯ ತೀರ್ವಿಕೆ. ಆ ನ್ಯಾಯ ತೀರ್ವಿಕೆಯ ದಿನದಲ್ಲಿ ಹೇಗಿರ್ಬೋದು? ತೂರ್, ಫಿಲಿಸ್ಟಿಯರು, ಐಗುಪ್ತ್ಯರು, ಮೋವಾಬಿನವರು, ಅಮ್ಮೋನಿಯರು, ಏದೋಮಿನವರು, ಬಾಬೆಲ್ನವರು, ಇವರೆಲ್ಲ ಹೇಗೆ ನಿಂತ್ಕೊಳ್ಬೋದು ನೋಡೋಣ ಬನ್ನಿರಿ. ಒಂದು ವಾಕ್ಯ ನಾವು ನೋಡೋದು ಒಳ್ಳೆಯದು, ಯಾಕಂದರೆ ನಮಗೆ ಅನ್ವಯವಾದಂಥ, ಸಂಬಂಧವಾದಂಥ ಒಂದು ವಿಷಯ. ಮತ್ತಾಯನು ಬರೆದ ಸುವಾರ್ತೆ ಮತ್ತು ಅದರಲ್ಲಿ ನ್ಯಾಯ ತೀರ್ಪು ಹೇಗಿರ್ತದೆ ಎಂಬಂಥ ಒಂದು ಚಿತ್ರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೊಡುವಂಥದ್ದನ್ನು ನಾವು ನೋಡ್ಬೋದು. 25ನೇ ಅಧ್ಯಾಯ 31ನೇ ವಚನ ಮತ್ತಾಯ, ಮ್ಯಾಥ್ಯೂ ಚಾಪ್ಟರ್ 25 and verse 31. ಇದಲ್ಲದೆ ಮನುಷ್ಯಕುಮಾರನು ತನ್ನ ಮಹಿಮೆಯಿಂದ ಎಲ್ಲ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತ್ಕೊಳ್ಳುವ. ಈಗ ದೇವರು, ಯೇಸು ಸ್ವಾಮಿ, ದೇವದೂತರು, ಯೇಸು ಸ್ವಾಮಿ ತನ್ನ ಮಹಿಮೆಯಿಂದ ಎಲ್ಲ ದೇವದೂತರುಗಳೊಂದಿಗೆ, ಅಂದರೆ ಯಾರು ಆಬ್ಸೆಂಟ್ ಇರೋದಿಲ್ಲ, ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತ್ಕೊಳ್ಳುವಾಗ ಏನಾಗ್ತದೆ?
32ನೇ ವಚನ ಭಾಳ ಇಂಟ್ರೆಸ್ಟಿಂಗು. ಮತ್ತಾಯ 25:32 ಎಲ್ಲ ದೇಶಗಳ ಜನರು, ಎಲ್ಲ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ಹೌದು, ನ್ಯಾಯ ತೀರ್ಪು ಈ ರೀತಿಯಾಗಿರ್ತದೆ. ಅದಕ್ಕೆ ಯೇಸು ಸ್ವಾಮಿ ಆ ಮಾತು ಹೇಳಿದ್ರು, ನ್ಯಾಯ ತೀರ್ಪಿನ ದಿವಸದಲ್ಲಿ ಅದು ಸಹಿಸಬಹುದಾಗಿತ್ತು ಅಂತ ಹೇಳ್ಬಿಟ್ಟು. ಸರಿ, ಮುಂದುವರಿಸೋಣ. ಯೆರೆಮೀಯನ ಗ್ರಂಥ 47ನೇ ಅಧ್ಯಾಯದಲ್ಲಿದ್ದೇವೆ ನಾವು. ತೂರಿನ ಮತ್ತು ಚೀದೋನಿನ ಸಹಾಯಕರಲ್ಲಿ ಅವರು ತೀರ್ಪಿಗೆ ಗುರಿಯಾಗುವರು. ಈ 47ನೇ ಅಧ್ಯಾಯ ಫಿಲಿಷ್ಟಿಯರ ಬಗ್ಗೆ ಬರೆಯುವಾಗ ಯೆಹೋವನು 1ನೇ ವಚನ, ಯೆಹೋವನೇ 2ನೇ ವಚನ, ಯೆಹೋವನೇ 4ನೇ ವಚನ, ಯೆಹೋವನ ಖಡ್ಗ 6ನೇ ವಚನ, ಯೆಹೋವನು ಅದಕ್ಕೆ ಅಪ್ಪಣೆ ಕೊಟ್ಟನಲ್ಲ 7ನೇ ವಚನ. 7 ವಚನಗಳಲ್ಲಿ 5 ಸಾರಿ ದೇವರ ಹೆಸರು ಬರ್ತದೆ. ಯೆಹೋವನು, ಯೆಹೋವನು ಅಂದರೆ ಅದರ ಅರ್ಥ ಸದಾ ಇರುವಾತ. ಎಂಥವನಾಗಿರುವನು, ಅಂಥವನಾಗಿರುವನು. ಎಂಥವನಾಗಿರುವೆನು, ಅಂಥವನಾಗಿಯೇ ಇರುವಾತ. ಆತನ ಬಗ್ಗೆ ನಾವು ನೋಡ್ತೀವಿ. ಫಿಲಿಷ್ಟಿಯರ ನ್ಯಾಯ ತೀರ್ಪಿನ ನಡುವೆ ನಾವು ನೋಡುವಾಗ ನ್ಯಾಯಾಧಿಪತಿಯ ಬಗ್ಗೆ ಸ್ವಲ್ಪ ನಾವು ನೋಡಿಕೊಂಡಿದ್ದೀವಿ. ತಂದೆ ಆ ನ್ಯಾಯ ತೀರಿಸುವಂಥದ್ದನ್ನು ಮಗನಿಗೆ ಒಪ್ಪಿಸಿಕೊಟ್ಟಿರುವುದರಿಂದ ಆತನ ಬಗ್ಗೆ ಕೂಡ ಸ್ವಲ್ಪ ನಾವು ನೋಡಿಕೊಂಡಿದ್ವಿ. ಸರಿ, ಯೆರೆಮೀಯನ ಗ್ರಂಥ 47ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.